ಭಾರತದ ಆರ್ಥಿಕ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಕೇಂದ್ರ ಸರ್ಕಾರದಿಂದ ಭಾನುವಾರ ಮಂಡನೆಯಾದ ಬಜೆಟ್ನಲ್ಲಿ ಜನರಿಗೆ ಏನು ಲಾಭ ಅಥವಾ ಏನು ನಷ್ಟ ಆಗುತ್ತಿದೆ. ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಸತತ 9ನೇ ಬಾರಿಗೆ ಬಜೆಟ್ ಅನ್ನು ಮಂಡಿಸಿ ದಾಖಲೆಯನ್ನು ಕೂಡ ಸೃಷ್ಟಿಸಿದ್ದಾರೆ. ಆದರೆ ಈ ಬಜೆಟ್ನ ಪರಿಣಾಮ ಏನು, ಯಾವುದರ ಬೆಲೆ ಹೆಚ್ಚಾಗುತ್ತಿದೆ, ಯಾವುದರ ಬೆಲೆ ಕಡಿಮೆ ಆಗುತ್ತಿದೆ ಎನ್ನುವುದು ಇಲ್ಲಿದೆ ಸಂಪೂರ್ಣ ವಿಶ್ಲೇಷಣೆ ಮಾಹಿತಿ. 2026ರ ಬಜೆಟ್ನ ಮಹತ್ವದ ಮಾಹಿತಿಗಳು ಅಂತ ಅಂದರೆ, ಜನರ ಆಕಾಂಕ್ಷೆಗಳ ಪೂರೈಕೆ ಅನುಕೂಲಕರ ವ್ಯವಸ್ಥೆಯನ್ನು ತರಬೇಕು ಅನ್ನೋದು, ಮತ್ತು ದೇಶದ ಸುಸ್ಥಿರ ಆರ್ಥಿಕ ಬೆಳವಣಿಗೆ, ಮತ್ತು ಯಾವುದರ ಬೆಲೆ ಆಗಲಿದೆ, ಯಾವುದು ದುಬಾರಿ ಆಗುತ್ತೆ. ಬಜೆಟ್ ಆಗುತ್ತೆ ಅಂದಾಗಿಂದಲೂ ಜನರ ಕಣ್ಣು ಇರೋದು ಎಲ್ಲ ಬೆಲೆಗಳ ಏರಿಳಿತದ ಮೇಲೆಯೇ. ಈ ಬಾರಿಯ ಬಜೆಟ್ನಲ್ಲಿ ಕೃಷಿ, ಆರೋಗ್ಯ ಮತ್ತು ಕ್ರೀಡೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗಿದೆ. ಬನ್ನಿ ಬೆಲೆ ಇಳಿಕೆ ಯಾವುದರ ಮೇಲೆ ಆಗಿದೆ ಅಂತ ನೋಡೋಣ. ಕ್ಯಾನ್ಸರ್ನ 17 ತರಹದ ಔಷಧಿಗಳ ಬೆಲೆಗಳ ಇಳಿಕೆಯಾಗುತ್ತಿದೆ. ಶುಗರ್ ಅಂದರೆ ಮಧುಮೇಹದ ಔಷಧಗಳ ಬೆಲೆ ಕೂಡ ಇಲ್ಲಿ ಕಡಿತವಾಗಿದೆ. ಜನರಿಗೆ ಸಹಾಯ ಆಗಲಿ ಅಂತ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ ಬಜೆಟ್ನಲ್ಲಿ 7 ತರಹದ ಕಾಯಿಲೆಗಳ ಔಷಧಗಳ ಮೇಲಿನ ಸುಂಕ ಕಡಿತಗೊಳಿಸುವುದರಿಂದ ಇವುಗಳ ಬೆಲೆ ಕೂಡ ಕಡಿಮೆಯಾಗುತ್ತಿದೆ. ದೇಶದಲ್ಲಿ ಕ್ರೀಡೆಯನ್ನು ಪ್ರೋತ್ಸಾಹಿಸಲು ಕ್ರೀಡಾ ಉಪಕರಣಗಳ ಮೇಲಿನ ತೆರಿಗೆಯನ್ನು ಕೂಡ ಕಡಿಮೆ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಖೇಲೋ ಇಂಡಿಯಾ ಅಭಿಯಾನವನ್ನು ಕೂಡ ಶುರು ಮಾಡುತ್ತೇವೆ ಅಂತ ತಿಳಿಸಿದ್ದಾರೆ. ವಿದೇಶಿ ಪ್ರವಾಸ ಈಗ ಸರಳ. ವಿದೇಶ ಪ್ರವಾಸದ ಪ್ಯಾಕೇಜ್ ಮೇಲಿನ TCS ದರವನ್ನು ಕೇವಲ 2% ಇಳಿಸಲಾಗಿದ್ದು, ಇದರಿಂದ ಪ್ರವಾಸದ ಒಟ್ಟು ಬೇಸಿಕ್ ಬುಕ್ಕಿಂಗ್ ಮೊತ್ತ ಗಣನೀಯವಾಗಿ ತಗ್ಗಲಿದೆ. ಮಧ್ಯಮ ವರ್ಗದ ಜನರಿಗೆ ಇದರಿಂದ ಪ್ರಯಾಣದ ಖರ್ಚು ಅರ್ಧದಷ್ಟು ಮಟ್ಟಿಗೆ ಇಳಿಕೆ ಆಗುವ ಸಾಧ್ಯತೆ ಇಲ್ಲಿದೆ. 2026ರ ಈ ಬಜೆಟ್ನಲ್ಲಿ ಕರ್ನಾಟಕದಲ್ಲಿ ಕರಾವಳಿ ಟ್ರಕ್ಕಿಂಗ್ ಮಾರ್ಗವನ್ನು ಅಭಿವೃದ್ಧಿ ಮಾಡಲಿದ್ದಾರೆ. ಕರಾವಳಿ ಕಾರ್ಗೋ ಉತ್ತೇಜನ ನಿಧಿಯ ಘೋಷಣೆ ಕೂಡ ಆಗಲಿದೆ ಅಂತ ತಿಳಿಸಿದ್ದಾರೆ. ಇನ್ನು ಯಾವುದರ ಬೆಲೆ ಹೆಚ್ಚಾಗಲಿದೆ? ಸಿಂಟೆಕ್ ಅಡಿಯಲ್ಲಿ ಸಿಗರೇಟ್, ಪಾನ್ ಮಸಾಲ ಮೇಲಿನ ಮತ್ತು ಮದ್ಯದ ಮೇಲಿನ ಅಬಕಾರಿ ಸುಂಕವನ್ನು ಭಾರೀ ಪ್ರಮಾಣದಲ್ಲಿ ಹೆಚ್ಚಿಸಲಾಗಿದೆ. ಇದರಿಂದ ಪ್ರತಿ ಸಿಗರೇಟ್ನ ಬೆಲೆ ಕೂಡ ಹೆಚ್ಚಲಿದೆ. ವಿದೇಶದಿಂದ ಬರುವ ಐಷಾರಾಮಿ ಉಡುಪುಗಳಾಗಿರಲಿ, ವಾಹನಗಳು, ದುಬಾರಿ ವಾಚ್ಗಳ ಬೆಲೆ ಕೂಡ ಏರಲಿದೆ. 2026ರ ಈ ಬಜೆಟ್ನಲ್ಲಿ ಮುಖ್ಯವಾಗಿ ಮಧ್ಯಮ ವರ್ಗದ ವೇತನದಾರರಿಗೆ ಸ್ವಲ್ಪ ಮಟ್ಟಿಗೆ ಸಮಾಧಾನ ತಂದಿದೆ. ಹೊಸ ತೆರಿಗೆ ಪದ್ಧತಿಯ ಪ್ರಕಾರ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅನ್ನು 75,000ದಿಂದ 1 ಲಕ್ಷಕ್ಕೆ ಏರಿಸುವ ಪ್ರಸ್ತಾಪ ಮುಂದಿಟ್ಟಿದ್ದಾರೆ. ಇದರಿಂದಾಗಿ ವರ್ಷಕ್ಕೆ 15 ಲಕ್ಷದವರೆಗೆ ಆದಾಯ ಇರುವವರಿಗೆ ತೆರಿಗೆ ಹೊರೆ ಕಡಿಮೆ ಆಗಲಿದೆ. ಅಲ್ಲದೆ 2026ರ ಏಪ್ರಿಲ್ 1ರಿಂದ ಜಾರಿಗೆ ಆಗಲಿರುವ ಹೊಸ ಆದಾಯ ತೆರಿಗೆ ನಿಯಮದಿಂದ ತೆರಿಗೆ ಸಲ್ಲಿಕೆ ಪ್ರಕ್ರಿಯೆ ಇನ್ನಷ್ಟು ಸರಳಗೊಳಿಸುವ ಭರವಸೆಯನ್ನು ಕೇಂದ್ರ ಸರ್ಕಾರ ನೀಡಿದೆ. ಕ್ಯಾನ್ಸರ್ ಔಷಧಿಗಳ ಬೆಲೆ ಇಳಿಕೆಯು ಲಕ್ಷಾಂತರ ಕುಟುಂಬಗಳಿಗೆ ನೆರವಾಗಲಿದೆ. ಎಲೆಕ್ಟ್ರಿಕ್ ವಾಹನ ಮತ್ತು ಸೌರಶಕ್ತಿಗೆ ಒತ್ತು ನೀಡಿ ಪರಿಸರ ಸುರಕ್ಷತೆಗೆ ಮುಂದಾಗಿದೆ ಸರ್ಕಾರ. ರೈತರಿಗೆ ಸಿಗುವ ಆದಾಯ ದ್ವಿಗುಣ ಆಗುವುದೆಂದು ತಿಳಿಸಿದ್ದಾರೆ. ಆದರೆ PM ಕಿಸಾನ್ ಮೊತ್ತದಲ್ಲಿ ಭಾರೀ ಏರಿಕೆಯ ನಿರೀಕ್ಷೆ ಇತ್ತು. ಆದರೆ ಇಂತಹ ಒಂದು ದೊಡ್ಡ ಘೋಷಣೆ ಎಲ್ಲೂ ಕಂಡು ಬಂದಿಲ್ಲ. ಈ 2026ರ ಬಜೆಟ್ನಲ್ಲಿ ಆಗಿರುವ ಇನ್ನೂ ವಿಶೇಷ ಮಾಹಿತಿಗಳ ಬಗ್ಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮ್ಮ ಆಲ್ ಅಪ್ಡೇಟ್ಸ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.